ಎಲ್ಲರಿಗೂ ಶರಣಾರ್ಥಿ. ನಾನು ನಿಮ್ಮ ಮಿಸ್ಟರ್ ಇಮ್ಮಡಿ. ಇವತ್ತಿನ ವಿಡಿಯೋಲಿ ನಾವು KGFನ ಎಕ್ಸ್ಪ್ಲೋರ್ ಮಾಡೋಣ. ಇವತ್ತು ನಮ್ಮ ಜೊತೆ ಒಬ್ಬ ಸ್ಪೆಷಲ್ ವ್ಯಕ್ತಿ ಇರ್ತಾರೆ. ಆ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೀವೇನಾದ್ರು ಚಾನಲ್ಗೆ ಹೊಸಬ್ರಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕೋಲಾರ್ ಗೋಲ್ಡ್ ಫೀಲ್ಡ್ಸ್ ಅಥವಾ KGF ಇತಿಹಾಸವನ್ನು ಒಂದು ನಿಮಿಷದಲ್ಲಿ ಹೇಳುವುದಾದರೆ ಅದು 7 ಬೀಳುಗಳ ಕತೆ. 1802ರಲ್ಲಿ ಚಿನ್ನದ ಗಣಿಯನ್ನು ಕಂಡುಹಿಡಿದ ಬ್ರಿಟಿಷರು 1880ರಲ್ಲಿ ಗಣಿಗಾರಿಕೆ ಆರಂಭಿಸಿದರು. ಸಾವಿರಾರು ಕನ್ನಡಿಗರು, ತಮಿಳರು, ತೆಲುಗು, ಮಲಯಾಳಿ ಕಾರ್ಮಿಕರು ಪರಿಶ್ರಮದಿಂದ ಚಿನ್ನ ತೆಗೆದರು. ಆದರೆ ಅವರ ಪರಿಸ್ಥಿತಿ ಘೋರವಾಗಿತ್ತು. ಕಡಿಮೆ ಸಂಬಳ, ಅಸುರಕ್ಷಿತ ಕೆಲಸದ ವಾತಾವರಣ, ಶೋಷಣೆ ಕಾರ್ಮಿಕರ ಬದುಕನ್ನು ನರಕವಾಗಿಸಿತ್ತು. 1905ರಲ್ಲಿ ಭಾರತದಲ್ಲೇ ಮೊದಲ KGF ಕಾರ್ಮಿಕರ ಮುಷ್ಕರ ನಡೆಯಿತು. ಸ್ವಾತಂತ್ರ್ಯದ ನಂತರ KGF ಸರ್ಕಾರದ ವಶಕ್ಕೆ ಬಂತು. ಆದರೆ 1990ರಲ್ಲಿ ಉತ್ಪಾದನೆ ಕುಸಿಯಿತು. ಗಣಿ 2005ರಲ್ಲಿ ಮುಚ್ಚೋಯ್ತು. ಇಂದು KGF ಒಂದು ನೆನಪು, ಇತಿಹಾಸದ ಪುಟಗಳಲ್ಲಿ ಅಚ್ಚಾಗಿದೆ. ಜಸ್ಟ್ ಒಂದು 100 ವರ್ಷ ಹಿಂದೆ ಬ್ರಿಟಿಷರು, ಕಾರ್ಮಿಕರು, ವೀಕ್ಷಕರು, ಸ್ಥಳೀಯರು ಎಲ್ಲರೂ ಇದ್ದಂಥ ಜಾಗ ಇವಾಗ ಬರೀ ಬರಡು ಭೂಮಿ. ಇದು ಕಂಪ್ಲೀಟ್ಲಿ ಬ್ಯಾಂಡ್, ಇದು ಕಂಪ್ಲೀಟ್ಲಿ ಪಾಯ್ಸನಸ್. ಇನ್ಫ್ಯಾಕ್ಟ್ ನಾನು ನಿಂತ್ಕೊಂಡಿರೋ ಜಾಗನೂ ಇದ್ರ ಕೆಳಗೆ ಪಾಯ್ಸನಸ್ ವಾಟರ್ ಇದೆ. ಇನ್ನು ಮೇಲೋಗೋಣ ಬನ್ನಿ. ಇಲ್ಲಿ ಬರೀ KGF 1 ಶೂಟಿಂಗ್ ಆಯಿತು. KGF 2 ಶೂಟಿಂಗ್ ಬೇರೆ ಕಡೆ ನಡೆಯಿತು. ಇಂಥ ವಿಷದ ಬೆಟ್ಟದಲ್ಲೂ ಹೂಗಿಡಗಳು ಬೆಳೆದಿವೆ. ಅದು ಸೃಷ್ಟಿಕರ್ತನ ಅಚ್ಚರಿ. KGFನಲ್ಲಿ ತೋರಿಸಿದ ಹಳ್ಳಿ ಈಗ ನೋಡಿ. ಫೈನಲಿ ನಾನು ನಿಮಗೆ ನಿಜವಾದ KGF ತೋರಿಸ್ತೀನಿ. KGFನ ಚಾಂಪಿಯನ್ ರೀಫ್, ಆಳದಲ್ಲಿ ಮಲಗಿದ ಚಿನ್ನದ ಕನಸು. 3217 ಮೀಟರ್ ಚುಂಬಿಸಿ ಏಷ್ಯಾದ ರಾಜನಾಗಿದ್ದ ಗಣಿ 85 ಲಕ್ಷ ಚಿನ್ನವನ್ನು ನೀಡಿ ದೇಶವನ್ನು ಶ್ರೀಮಂತಗೊಳಿಸಿತು. ಗಣಿಯ ಒಳಗಿನ ಅಪಾಯಗಳು ಹೆಚ್ಚಾಗಿದ್ದವು. ಗುಹೆ ಹೊಡೆತಗಳು, ಧೂಳಿನಿಂದ ಉಂಟಾಗುವ ಶ್ವಾಸಕೋಶದ ಕಾಯಿಲೆಗಳು ಅನೇಕ ಕುಟುಂಬಗಳನ್ನು ದುಃಖಕ್ಕೆ ದೂಡಿತು. ಭದ್ರತಾ ಸಲಕರಣೆಗಳು, ವೈದ್ಯಕೀಯ ಸೌಲಭ್ಯಗಳು ಕಡಿಮೆಯಾಗಿದ್ದವು. ಗಣಿ ಮುಚ್ಚಿದ ನಂತರ ಅನೇಕ ಕಾರ್ಮಿಕರು ಉದ್ಯೋಗ ಕಳೆದುಕೊಂಡರು. ಬೇರೆಡೆ ಉದ್ಯೋಗ ಹುಡುಕಲು ಕಷ್ಟವಾಯಿತು. ಜೀವನೋಪಾಯ ಕಳೆದುಕೊಂಡ ಈ ಕುಟುಂಬಗಳು ನೋವು ಇವೆ ಮರೆಯಾಗಿಲ್ಲ. ಸರ್ಕಾರದಿಂದ ಸರಿಯಾದ ಪರಿಹಾರ ನೀಡಬೇಕೆಂಬ ಬೇಡಿಕೆ ಇನ್ನೂ ಕೇಳಿಸುತ್ತದೆ. ನಮಸ್ಕಾರ ಬ್ರೋ. ನಿಮ್ಮ ಹೆಸರು, ನಿಮ್ಮ ಯೂಟ್ಯೂಬ್ ಚಾನಲ್ ಹೇಳಿ ಬ್ರೋ. ಹರ್ಷ ಅಂತ, ನನ್ನ ಹೆಸರು ಹರ್ಷ. ನನ್ನ ಯೂಟ್ಯೂಬ್ ಚಾನಲ್ ಹರ್ಷ ವ್ಯೂಸ್ ಅಂತ. ಹರ್ಷ ವ್ಯೂಸ್ ಅಂತ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.